Hello everyone, welcome to my YouTube channel. I am Sahana and on this channel I will explain commerce and management subjects in a simple and easy to understand way for BCom students. Today we take a subject that is principle of marketing. Let me start the video. Meaning of marketing. What is marketing? Marketing is the process of identifying customer needs and wants, creating products or services to satisfy those needs and delivering them to ಕಸ್ಟಮರ್ಸ್ ಪ್ರಾಫಿಟಬಲಿ. ಮಾರ್ಕೆಟಿಂಗ್ ಅನ್ನೋದು ಒಂದು ಪ್ರೋಸೆಸ್ ಆಗಿದೆ. ಅದು ಯಾವ ಥರ ಪ್ರೋಸೆಸ್ ಅಂದರೆ ಐಡೆಂಟಿಫೈಯಿಂಗ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ಕಸ್ಟಮರ್ಸ್ ಮಾರ್ಕೆಟಲ್ಲಿ ಕಸ್ಟಮರ್ಸ್ ನೀಡ್ಸ್ ಮತ್ತು ವಾಂಟ್ಸ್ನ ಐಡೆಂಟಿಫೈ ಮಾಡುವಂಥ ಒಂದು ಪ್ರೋಸೆಸ್ ಆಗಿದೆ. ಆ್ಯಂಡ್ ದ್ಯಾನ್ ನೆಕ್ಸ್ಟ್ ಮಾರ್ಕೆಟಿಂಗ್ ಕ್ರಿಯೇಟ್ಸ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ಮಾರ್ಕೆಟಿಂಗ್ ಅನ್ನೋದು ಏನು ಮಾಡ್ತೈತಿ ಅಂದರೆ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ನ ಕ್ರಿಯೇಟ್ ಮಾಡ್ತೈತಿ. ಯಾವುದ್ರ ಬೇಸ್ ಮೇಲೆ ಅಂದರೆ ಕಸ್ಟಮರ್ ನೀಡ್ಸ್ ಮತ್ತು ವಾಂಟ್ಸ್ ಬೇಸ್ ಮೇಲೆ ಪ್ರಾಡಕ್ಟ್ ಆರ್ ಸರ್ವಿಸ್ನ ಪ್ರಿಪೇರ್ ಮಾಡ್ತೈತಿ. ಯಾವುದಕ್ಕೋಸ್ಕರ ಪ್ರಿಪೇರ್ ಮಾಡ್ತೈತಿ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಪ್ರಿಪೇರ್ ಮಾಡ್ತೈತಿ. ಮಾರ್ಕೆಟಿಂಗಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾತ್ರ ಇಂಪಾರ್ಟೆಂಟ್ ಆಗದೇ ಆರ್ಗನೈಸೇಷನ್ ಪ್ರಾಫಿಟ್ ಅರ್ನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತೈತಿ. ಹಿಯರ್ ಸಮ್ ಆಫ್ ದ ಕೀ ಪಾಯಿಂಟ್ಸ್ ಆರ್ ದೇರ್. ಲೆಟ್ ವಿ ಸ್ಟಾರ್ಟ್ ಒನ್ ಬೈ ಒನ್. ಕೀ ಪಾಯಿಂಟ್ಸ್. ಐಡೆಂಟಿಫೈಸ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ಮಾರ್ಕೆಟಿಂಗ್ ಅನ್ನೋದು ಏನಾಗಿರ್ತೈತಿ, ಮಾರ್ಕೆಟಿಂಗ್ ಇಸ್ ದ ಪ್ರೊಸೆಸ್ ಐಡೆಂಟಿಫೈಯಿಂಗ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ಕಸ್ಟಮರ್ ನೀಡ್ಸ್ ಮತ್ತು ವಾಂಟ್ಸ್ನ ಐಡೆಂಟಿಫೈ ಮಾಡೋ ಒಂದು ಪ್ರೊಸೆಸ್ ಆಗಿರ್ತೈತಿ. ನೆಕ್ಸ್ಟ್ ಕ್ರಿಯೇಟ್ಸ್ ವ್ಯಾಲ್ಯೂ ಫಾರ್ ಕಸ್ಟಮರ್ಸ್. ಮಾರ್ಕೆಟಿಂಗ್ ಅನ್ನೋದು ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸಸ್ನ ಆಗಿರ್ಬೋದು ಕ್ರಿಯೇಟ್ ಮಾಡ್ತೈತಿ. ಯಾರಿಗೋಸ್ಕರ ಅಂದರೆ ಕಸ್ಟಮರ್ಸ್ಗೋಸ್ಕರ. ಆ್ಯಂಡ್ ದೆನ್ ನೆಕ್ಸ್ಟ್ ಮಾರ್ಕೆಟಿಂಗ್ ಈಸ್ ಬಿಲ್ಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಮಾರ್ಕೆಟಿಂಗ್ ಅನ್ನೋದು ಯಾವುದಕ್ಕೆ ಹೆಲ್ಪ್ ಮಾಡ್ತೈತಿ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಹೆಲ್ಪ್ ಮಾಡ್ತೈತಿ. ಹೇಗೆ ಹೆಲ್ಪ್ ಮಾಡ್ತೈತಿ ಅಂದರೆ ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಅನ್ನೋದು ಒಂದು ಪ್ರೊಸೆಸ್ಸು. ಯಾವ ಥರ ಪ್ರೊಸೆಸ್ ಅಂದರೆ ಕಸ್ಟಮರ್ ಐಡೆಂಟಿಫಿಕೇಷನ್, ಕಸ್ಟಮರ್ ನೀಡ್ಸ್ ಮತ್ತು ವಾಂಟ್ನ ಐಡೆಂಟಿಫೈ ಮಾಡುವಂಥ ಪ್ರೊಸೆಸ್ ಆಗಿರ್ತೈತಿ. ಕಸ್ಟಮರ್ಸ್ಗೆ ಬೇಕಾಗಿರೋ ಥರ ಪ್ರಾಡಕ್ಟ್ಸ್ ಆಗಿರ್ಬೋದು, ಸರ್ವಿಸಸ್ನ ಆಗಿರ್ಬೋದು ನಾವು ಪ್ರೊಡ್ಯೂಸ್ ಮಾಡಿದಾಗ ಕಸ್ಟಮರ್ಸು ಸ್ಯಾಟಿಸ್ಫೈಸ್ ಆಗ್ತಾರೆ. ಇದರಿಂದ ಮಾರ್ಕೆಟಿಂಗ್ ಅನ್ನೋದು ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಬಿಲ್ಡ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಹೆಲ್ಪ್ಸ್ ಅಚೀವ್ ಬಿಸ್ನೆಸ್ ಪ್ರಾಫಿಟ್ನ ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಇವಾಗ ಕಸ್ಟಮರ್ಸಿಗೆ ಬೇಕಾಗಿರೋ ಥರ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು ಪ್ರೊಡ್ಯೂಸ್ ಮಾಡಿದಾಗ ಆಟೋಮೆಟಿಕ್ಲಿ ಕಸ್ಟಮರ್ಸು ಏನು ಮಾಡ್ತಾರೆ, ಪ್ರಾಡಕ್ಟ್ನ ಮತ್ತು ಸರ್ವಿಸಸ್ನ ತುಂಬ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗ್ತೈತಿ, ಆರ್ಗನೈಸೇಷನ್ಗೆ ಸೇಲ್ಸ್ ಇನ್ಕ್ರೀಸ್ ಆಗ್ತೈತಿ. ಸೇಲ್ಸ್ ಇನ್ಕ್ರೀಸ್ ಆಗೋದ್ರ ಮುಖಾಂತರ ಏನಾಗ್ತೈತಿ, ಆಟೋಮೆಟಿಕ್ಲಿ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತೈತಿ. ಸೊ ದ್ಯಾಟ್ಸ್ ವೈ ಮಾರ್ಕೆಟಿಂಗ್ ಈಸ್ ಹೆಲ್ಪ್ಸ್ ಟು ಅಚೀವ್ ಬಿಸ್ನೆಸ್ ಪ್ರಾಫಿಟ್. Move on to the next part, that is definition of marketing. Definition of marketing. In this video I will explain two definitions. The first one is according to American Marketing Association, AMA. Marketing is the activity, set of institutions and processes for creating, communicating, delivering and exchanging offerings that have value for customers, client, partners and society at large. ಮಾರ್ಕೆಟಿಂಗ್ ಅನ್ನೋದು ಏನಾಗಿರ್ತೈತಿ ಅಂದರೆ ಅಕಾರ್ಡಿಂಗ್ ಟು ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಅವರ ಪ್ರಕಾರ ಮಾರ್ಕೆಟಿಂಗ್ ಅನ್ನೋದು ಏನಾಗಿರ್ತೈತಿ ಅಂದರೆ ಮಾರ್ಕೆಟಿಂಗ್ ಈಸ್ ಅ ಕಂಪ್ಲೀಟ್ ಪ್ರೊಸೆಸ್ ಆಫ್ ಕ್ರಿಯೇಟಿಂಗ್ ವ್ಯಾಲ್ಯೂ ಫಾರ್ ಕಸ್ಟಮರ್. ಮಾರ್ಕೆಟಿಂಗ್ ಅನ್ನೋದು ಕಂಪ್ಲೀಟ್ ಪ್ರೊಸೆಸ್ ಆಗಿರ್ತೈತಿ. ಯಾವುದೋ ಒಂದು ಪ್ರೊಸೆಸ್ ಆಗಿರಲ್ಲ, ಯಾವುದೋ ಒಂದು ಆ್ಯಕ್ಟಿವಿಟೀಸ್ ಆಗಿರಲ್ಲ, ಕಂಪ್ಲೀಟ್ ಪ್ರೊಸೆಸ್. ಅಂದರೆ ಐಡೆಂಟಿಫೈಯಿಂಗ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆಗಿರ್ಬೋದು, ಆಮೇಲೆ ಪ್ರೊಡಕ್ಷನ್ಸ್ ಆಗಿರ್ಬೋದು, ಸೆಲ್ಲಿಂಗ್ ಆಗಿರ್ಬೋದು, ಅರ್ನಿಂಗ್ ಪ್ರಾಫಿಟ್ ಆಗಿರ್ಬೋದು, ಈ ಥರ ಹಲವಾರು ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಆಗಿರೋ ಒಂದು ಕಂಪ್ಲೀಟ್ ಪ್ರೊಸೆಸ್ ಆಗಿರ್ತೈತಿ. ದೆನ್ ನೆಕ್ಸ್ಟ್ ಯಾರಿಗೋಸ್ಕರ ಇದರಲ್ಲಿ ಕ್ರಿಯೇಟ್ ಮಾಡ್ತಾರೆ ಪ್ರಾಡಕ್ಟ್ಸ್ ಆಗಿರ್ಬೋದು, ಸರ್ವಿಸಸ್ನ ಆಗಿರ್ಬೋದು ಅಂದರೆ ಕಸ್ಟಮರ್ಸ್ಗೋಸ್ಕರ ಕ್ರಿಯೇಟ್ ಆಗಿರ್ತೈತಿ. ಇವ್ರು ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ರವರ ಪ್ರಕಾರ ಮಾರ್ಕೆಟಿಂಗ್ ಅನ್ನೋದು ಯಾವುದೋ ಒಂದು ಲಿಮಿಟೆಡ್ ಆ್ಯಕ್ಟಿವಿಟಿ ಆಗಿರಲ್ಲ. ಮಾರ್ಕೆಟಿಂಗ್ ಈಸ್ ನಾಟ್ ಲಿಮಿಟೆಡ್ ಟು ಸೆಲ್ಲಿಂಗ್ ಪ್ರಾಡಕ್ಟ್ಸ್. ಇವಾಗ ಮಾರ್ಕೆಟಿಂಗ್ ಅನ್ನೋದು ಬರೀ ಪ್ರಾಡಕ್ಟ್ನ ಸೆಲ್ ಮಾಡೋದೇ ಆಗಿರಲ್ಲ. ಮಾರ್ಕೆಟಿಂಗ್ ಅಂದರೆ ಅಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕು, ಕಂಪನಿ ಅಥವಾ ಆರ್ಗನೈಸೇಷನ್ ಆರ್ ಬಿಸ್ನೆಸ್ ಏನು ಮಾಡ್ತಾ ಇರಬೇಕು ಅಂದರೆ ಪ್ರಾಫಿಟ್ನ ಅರ್ನ್ ಮಾಡ್ತಾ ಇರಬೇಕು, ಆಗ ಮಾತ್ರ ಮಾರ್ಕೆಟಿಂಗ್ ಆಗ್ತೈತಿ. ದೆನ್ ವಿ ಮೂವ್ ಆನ್ ಟು ದ ಅನದರ್ ಒನ್ ಡೆಫಿನೇಷನ್ ಅಕಾರ್ಡಿಂಗ್ ಟು ಫಿಲಿಪ್ ಕೊಟ್ಲರ್. ಫಿಲಿಪ್ ಕೊಟ್ಲರ್ ಈಸ್ ಅ ಫಾದರ್ ಆಫ್ ಮಾರ್ಕೆಟಿಂಗ್. ಫಿಲಿಪ್ ಕೊಟ್ಲರ್ ಪ್ರಕಾರ ಮಾರ್ಕೆಟಿಂಗ್ ಅಂದರೆ ಏನು ಅಂತ. ಮಾರ್ಕೆಟಿಂಗ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಕಂಪನೀಸ್ ಕ್ರಿಯೇಟ್ ವ್ಯಾಲ್ಯೂ ಫಾರ್ ಕಸ್ಟಮರ್ಸ್ ಆ್ಯಂಡ್ ಬಿಲ್ಡ್
strong customer relationship in order to capture value from customers in return. ಅಕಾರ್ಡಿಂಗ್ ಟು ಫಿಲಿಪ್ ಕೊಟ್ಲರ್ ಪ್ರಕಾರ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ ಮಾರ್ಕೆಟಿಂಗ್ ಫೋಕಸಸ್ ಆನ್ ಕ್ರಿಯೇಟಿಂಗ್ ವ್ಯಾಲ್ಯೂ ಫಾರ್ ಕಸ್ಟಮರ್ಸ್ ಆ್ಯಂಡ್ ಬಿಲ್ಡಿಂಗ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ರಾದರ್ ದ್ಯಾನ್ ದ ಸಿಂಪ್ಲಿ ಸೆಲ್ಲಿಂಗ್ ಪ್ರಾಡಕ್ಟ್ಸ್. ಅಕಾರ್ಡಿಂಗ್ ಟು ಫಿಲಿಪ್ ಕೊಟ್ಲರ್ ಪ್ರಕಾರ ಮಾರ್ಕೆಟಿಂಗ್ ಅನ್ನೋದು ಯಾವುದ್ರ ಫೋಕಸಸ್ ಆಗಿರ್ತೈತಿ ಅಂದರೆ ಇಟ್ ಫೋಕಸಸ್ ಆನ್ ಕ್ರಿಯೇಟಿಂಗ್ ವ್ಯಾಲ್ಯೂ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಫಾರ್ ಕಸ್ಟಮರ್ಸ್ಗೆ ವ್ಯಾಲ್ಯೂಯಬಲ್ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಸೆಲ್ ಮಾಡೋದಾಗಿರ್ಬೋದು ಆಗಿರ್ತೈತಿ. ಆ್ಯಂಡ್ ಇದು ಏನು ಮಾಡ್ತೈತಿ, ಇದು ಎದಕ್ಕೆ ಹೆಲ್ಪ್ ಮಾಡ್ತೈತಿ ಅಂದರೆ ಬಿಲ್ಡಿಂಗ್ ಅ ಲಾಂಗ್ ಟರ್ಮ್ ಕಸ್ಟಮರ್ ಜೊತೆ ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೆ ಹೆಲ್ಪ್ ಮಾಡ್ತೈತಿ ರಾದರ್ ದ್ಯಾನ್ ದ ಸಿಂಪ್ಲಿ ಸೆಲ್ಲಿಂಗ್ ಪ್ರಾಡಕ್ಟ್ಸ್. ಇವಾಗ ಒಂದು ಸತಿ ಸೆಲ್ ಮಾಡಿದ್ರಿ ಅಂದರೆ ಮುಗ್ದೋಗಲ್ಲ. ಕಂಪನಿ ಜೊತೆ ಅಥವಾ ಆರ್ಗನೈಸೇಷನ್ ಜೊತೆ ಕಸ್ಟಮರ್ಸು ಲಾಂಗ್ ಟರ್ಮಲ್ಲಿ ರಿಲೇಷನ್ಶಿಪ್ ಜೊತೆ ಇರೋಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಇದರಿಂದ ಏನಾಗ್ತೈತಿ ಅಂದರೆ ಕಂಪನಿಗೆ ಪ್ರಾಫಿಟ್ ಅರ್ನ್ ಆಗ್ತೈತಿ. Thank you for watching. This is all about the meaning of marketing, definition of marketing, and in this part, thank you for watching. In this video, I will explain meaning and definition of marketing and also a key points of marketing. In part 2, I will explain feature and scope. Another one definition. According to Philip Kotler, Philip Kotler is a father of marketing. ಫಿಲಿಪ್ ಕೊಟ್ಲರ್ ಪ್ರಕಾರ ಮಾರ್ಕೆಟಿಂಗ್ ಅಂದರೆ ಏನು ಅಂತ. ಮಾರ್ಕೆಟಿಂಗ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಕಂಪನೀಸ್ ಕ್ರಿಯೇಟ್ ವ್ಯಾಲ್ಯೂ ಫಾರ್ ಕಸ್ಟಮರ್ಸ್ ಆ್ಯಂಡ್ ಬಿಲ್ಡ್ ಸ್ಟ್ರಾಂಗ್ ಕಸ್ಟಮರ್ ರಿಲೇಷನ್ಶಿಪ್ ಇನ್ ಆರ್ಡರ್ ಟು ಕ್ಯಾಪ್ಚರ್ ವ್ಯಾಲ್ಯೂ ಫ್ರಮ್ ಕಸ್ಟಮರ್ಸ್ ಇನ್ ರಿಟರ್ನ್. ಅಕಾರ್ಡಿಂಗ್ ಟು ಫಿಲಿಪ್ ಕೊಟ್ಲರ್ ಪ್ರಕಾರ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ ಮಾರ್ಕೆಟಿಂಗ್ ಫೋಕಸಸ್ ಆನ್ ಕ್ರಿಯೇಟಿಂಗ್ ವ್ಯಾಲ್ಯೂ ಫಾರ್ ಕಸ್ಟಮರ್ಸ್ ಆ್ಯಂಡ್ ಬಿಲ್ಡಿಂಗ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ರಾದರ್ ದ್ಯಾನ್ ದ ಸಿಂಪ್ಲಿ ಸೆಲ್ಲಿಂಗ್ ಪ್ರಾಡಕ್ಟ್ಸ್. ಅಕಾರ್ಡಿಂಗ್ ಟು ಫಿಲಿಪ್ ಕೊಟ್ಲರ್ ಪ್ರಕಾರ ಮಾರ್ಕೆಟಿಂಗ್ ಅನ್ನೋದು ಯಾವುದ್ರ ಫೋಕಸಸ್ ಆಗಿರ್ತೈತಿ ಅಂದರೆ ಇಟ್ ಫೋಕಸಸ್ ಆನ್ ಕ್ರಿಯೇಟಿಂಗ್ ವ್ಯಾಲ್ಯೂ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಫಾರ್ ಕಸ್ಟಮರ್ಸ್ಗೆ ವ್ಯಾಲ್ಯೂಯಬಲ್ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಸೆಲ್ ಮಾಡೋದಾಗಿರ್ಬೋದು ಆಗಿರ್ತೈತಿ. ಆ್ಯಂಡ್ ಇದು ಏನು ಮಾಡ್ತೈತಿ, ಇದು ಎದಕ್ಕೆ ಹೆಲ್ಪ್ ಮಾಡ್ತೈತಿ ಅಂದರೆ ಬಿಲ್ಡಿಂಗ್ ಅ ಲಾಂಗ್ ಟರ್ಮ್ ಕಸ್ಟಮರ್ ಜೊತೆ ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೆ ಹೆಲ್ಪ್ ಮಾಡ್ತೈತಿ ರಾದರ್ ದ್ಯಾನ್ ದ ಸಿಂಪ್ಲಿ ಸೆಲ್ಲಿಂಗ್ ಪ್ರಾಡಕ್ಟ್ಸ್. ಇವಾಗ ಒಂದು ಸತಿ ಸೆಲ್ ಮಾಡಿದ್ರಿ ಅಂದರೆ ಮುಗ್ದೋಗಲ್ಲ. ಕಂಪನಿ ಜೊತೆ ಅಥವಾ ಆರ್ಗನೈಸೇಷನ್ ಜೊತೆ ಕಸ್ಟಮರ್ಸು ಲಾಂಗ್ ಟರ್ಮಲ್ಲಿ ರಿಲೇಷನ್ಶಿಪ್ ಜೊತೆ ಇರೋಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಇದರಿಂದ ಏನಾಗ್ತೈತಿ ಅಂದರೆ ಕಂಪನಿಗೆ ಪ್ರಾಫಿಟ್ ಅರ್ನ್ ಆಗ್ತೈತಿ. Thank you for watching. This is all about the meaning of marketing, definition of marketing, and in this part, thank you for watching. In this video, I will explain meaning and definition of marketing and also a key points of marketing. In part 2, I will explain feature and scope.